चंद्रभागे स्नान चंद्रभागे स्नान तुका मागे चिदान पंढरीचा वार करी वारी चुकोने दे हरी आत्मरूप गणेशो केले स्मरण होय सकळ विद्येचे अधिकरण त्यांची वंदू श्री चरण श्री गुरूंची ते नमस्कारुणी आता पांडुरंगा करू पांडुरंगा करू प्रथम नमन पांडुरंगा करू प्रथम नमन दुसरे चरण सखातिया त्यांच्या कृपादाने कथेचा विस्तार कथेचा विस्तार कृपादाने कथेचा विस्तार कथेचा विस्तार बाबाजी सद्गुरुदास तुका बाबाजी सद्गुरुदास तुका बाबाजी सद्गुरुदास तुका पांडुरंगा करू प्रथम नमन दुसरे चरण संतांचिया त्यांच्या कृपादाने कथेचा विस्तार बाबाजी सद्गुरुदास तुका काय माझी वाणी मानेल संताशी आपुल्या रंजवू आपुल्या हीच व्हावी माझी आस म्हणजे काय ಯಾವ ಜಗನ್ನಿಯಾಮಕನಾಗಿರ್ತಕ್ಕಂಥ ಪರಬ್ರಹ್ಮ ಪಂಡರೀಶ ಪರಮಾತ್ಮನ ಪಾದಾರವಿಂದಗಳಿಗೆ ದಂಡೋತ್ ಪ್ರಣಾಮಗಳನ್ನು ಸಲ್ಲಿಸ್ತಾ ಐ ಸಾಹೇಬ್ ರುಕ್ಮಿಣಿ ಮಾತೆಯ ಪಾದಾರವಿಂದಗಳಿಗೆ ದಂಡೋತ್ ಪ್ರಣಾಮಗಳನ್ನು ಸಲ್ಲಿಸ್ತಾ ಆರಾಧ್ಯ ಸಂತರಾಗಿರ್ತಕ್ಕಂಥ ಸಂತ ಶ್ರೇಷ್ಠ ವಾಂಗ್ಮಯ ಮೂರ್ತಿ ಜ್ಞಾನದ ಖನಿಗಳಾಗಿರ್ತಕ್ಕಂಥ ಆಳಂದಿ ಸಮಾಧಿ ಸಂಜೀವನದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಸಂತ ಶ್ರೇಷ್ಠ ಮಾವಡಿ ಜ್ಞಾನೋಬರಾಯರ ಪಾದಾರವಿಂದಗಳಿಗೆ ದಂಡ ಪ್ರಣಾಮ ಸಲ್ಲಿಸ್ತಾ ವಿಶ್ವಸಂತ ವೈರಾಗ್ಯ ಮೂರ್ತಿ ಜಗದ್ಗುರು ತುಕೋಬರಾಯರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಜಗದ್ಗುರು ಪಂಚಾಚಾರ್ಯರ ಮೊದಲಾಗಿ ಪ್ರಾತಸ್ಮರಣೀಯ ಬಸವಾದಿ ಪ್ರಮಥರ ಮೊದಲಾಗಿ ಎನ್ನ ಆರಾಧ್ಯ ಪ್ರಥಮದ ಪ್ರವೇಶ ಗುರುಗಳು ಬಾಲ್ಯದಲ್ಲಿ ಬ್ರಹ್ಮಜ್ಞಾನವನ್ನು ಕಥಾರೂಪವಾಗಿ ಎಷ್ಟೋ ವರ್ಷ ಅವರ ಸಂಘದಲ್ಲಿ ಇದ್ದಿದ್ದಕ್ಕೆ ಈ ಸ್ಥಾನ ಸಿಕ್ಕೈತಿ. ಆದರೂ ಕೂಡ ಅಂಥ ಮಹಾತ್ಮರ ಸಂಘವನ್ನು ಈ ಚಂದ್ರಭಾಗ್ಯ ಸ್ನಾನ ಹೆಂಗೆ ಗಡಾಸ್ತೈತೆ ಅಂದರೆ ಸಂತರ ಸಂಘದಿಂದ ಹಾಗೆ ಬ್ರಹ್ಮಲೀನರಾಗಿರ್ತಕ್ಕಂಥ ವೇದಮೂರ್ತಿ ಬಸವಲಿಂಗ ದೇವರು ಶರಣಮಟ್ಟಿ ಅಜ್ಜವರ ಪಾದಾರವಿಂದಗಳಿಗೆ 98 ವರ್ಷ ಅಂದರೆ ಶತಮಾನೋತ್ಸವ ಇನ್ನು ಫಕ್ತ 1.5 ವರ್ಷ ಉಳಿದಿತ್ತು ಲಿಂಗೈಕ್ಯ ಆದ ಅಂಥ ಮಹಾತ್ಮರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ವಾಸ್ಕರ್ ಪರಂಪರೆಯಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂಥ ಬ್ರಹ್ಮಲೀನ ವಿವೇಕಾನಂದಾದ ವಾಸ್ಕರ್ ಮಹಾರಾಜರ ಪಾದಾರವಿಂದಗಳಿಗೆ ದೀಕ್ಷಾ ಗುರುಗಳ ಪಾದಾರವಿಂದ ದಂಡ ಪ್ರಣಾಮಗಳನ್ನು ಸಲ್ಲಿಸ್ತಾ ಆ ಫಡ ಈ ಫಡ ಅನ್ನೋದೇ ಅವರಿವರೇ ಅನ್ನೋದೇ ಸದ್ಗುರು ಅಂದ್ರೆ ಸಾಕು ಬೆಲ್ಲದ ಪೆಂಟಿ ಹೆಂಗಿದ್ರೇನು ಎಲ್ಲ ಕಡೆಯಿಂದ ಶಿವಿ ಅದ ಹಂಗೆ ಸದ್ಗುರುನಾಥ ಪರಂಪರ ನಮ್ಮ ವಾರ್ಕರಿ ಸಂಪ್ರದಾಯ ಸಿದ್ಧಾರೂಢ ಸಂಪ್ರದಾಯ ಶೈವ ಮತ್ತು ವೈಷ್ಣವ ಸಂಪ್ರದಾಯ ಹೆಂಗದಾವ ಅಂದ್ರೆ ಸಮಾಜದ 2 ಕಣ್ಣುಗಳು. ಒಂದು ಶಿವ ಅಂತದ ವಿಭೂತಿ ಭಸ್ಮವನ್ನು ಹಚ್ತೇವೆ, ವಿಷ್ಣು ಅಂತಾರೆ ಹರಿ ಹರಿ ಅಂತೇವು ನಾಮವನ್ನು ಇಳಿತೇವು. ಆದ್ರೆ ಮಾರ್ಗ ಒಂದೇ ನಾಣ್ಯದೇ 2 ಮುಖ. ಧರ್ಮದ 2 ಮುಖ ಅಂದ್ರೆ ಒಂದು ವೈಷ್ಣವ ಸಂಪ್ರದಾಯ, ಒಂದು ಶೈವ ಸಂಪ್ರದಾಯ. ಮಹಾಯೋಗ ಪೀಠೆ ತಟೆ ಭೀಮರತ್ಯಾಂ ವರಂ ಪುಂಡರೀಕಾಯ ದಾತುಂ ನಿದ್ರೆ ಸಮಾಗತ ತಿಷ್ಠಂತ ಮಾನಂದ ಕಂದಂ ಪರಬ್ರಹ್ಮಲಿಂಗಂ ಭಜೆ ಪಾಂಡುರಂಗಂ. ಹಾ ಉಕ್ತಿ ಕುಣಾचा आहे. ಇದು ಉಕ್ತಿ ಯಾರ್ದೈತ್ರಿ? ಶೈವ ಸಂಪ್ರದಾಯದ ಅಗ್ರಗಣ್ಯರತ ಪಂಚಾಚಾರ್ಯ ಜಗದ್ಗುರುಗಳಲ್ಲಿ ಅಗ್ರಗಣ್ಯರಾಗಿರ್ತಕ್ಕ ಶಂಕರ ಭಗವತ್ಪಾದರ ಅವರು ಅಷ್ಟೋತ್ತರ ನಾಮಾವಳಿಯನ್ನು ಪಂಡರೀಶ ಪರಮಾತ್ಮನ ದರ್ಶನಕ್ಕೆ ಬಂದಾಗ ಮತಿಗೆ ಮಂಗಲ ವಿವುದಾವುದು ಉತ್ತಮರ ಸಂಘ ಅಂತ ನಿನ್ನೆ ಚಿಂತನಾತ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪ ಅವರು ಇಂಚಲು ಅಂತಹ ಪವಿತ್ರವಾದಂಥ ಪುಣ್ಯಾತ್ಮರು ಬಂದಿಲ್ಲೇ ಈ ಮತಿಗೆ ಮಂಗಲ ವಿವುದಾವುದು ಉತ್ತಮರ ಸಂಘ ಅಂತ ಹೇಳಿದ್ರು. ಆ ಪ್ರಕಾರವಾಗಿ ಅಷ್ಟೋತ್ತರ ನಾಮಾವಳಿಯನ್ನು ಪಂಡರೀಶ ಪರಮಾತ್ಮನ ದರ್ಶನ ಮಾಡಿಕೊಂಡು ಕೂಡಲೇ ಅಲ್ಲೇ ನಿತ್ತಲ್ಲೇ ಬರೆದ್ಬಿಟ್ರು. ಅಷ್ಟೋತ್ತರ ನಾಮಾವಳಿ ದರ್ಶನ ಮಾತ್ರ ಮನ ಕಾಮನಾ ಪೂರ್ತಿ ಜಯದೇವ ಜಯದೇವ ಹಂಗಲ್ಲ. ಸಂತರು ಹೆಂಗದಾರಪ್ಪ ಅಂದ್ರೆ ಏನು ಹೇಳ್ತಾರ ಅದನ್ನ ಮಾಡ್ತಾರೋ.
काय बोलतात तेच करतात आणि काय करतात तेच बोलतात ಏನು ಮಾಡ್ತಾರೋ ಅದನ್ನ ಹೇಳ್ತಾರೋ ಏನು ಹೇಳ್ತಾರೋ ಅದನ್ನ ಮಾಡ್ತಾರೆ ಏನು ಹೇಳಿದ್ದನ್ನು ಮಾಡೋದಿಲ್ಲ ಮಾನವರು ಹೇಳಿದ್ದನ್ನು ಮಾಡೋದಿಲ್ಲ ಮಾಡೋದೇ ಇಲ್ಲ 420 ಅಂತ ಹೇಳಕ್ಕೆ 420 ಈಗ ಕೊಡ್ತೇನಂತಾವ್ ಭಗವಂತಂತೆಗೆ ಬೇಡ್ತು ಭಗವಂತಂತೆಗೆ ಏನು ಬೇಡಬೇಕಪ್ಪ ಸಂತ್ರೆ ಬೇಡೋದಕ್ಕೆ ನಾವು ಬೇಡೋದಕ್ಕೆ ಭಾಳ ಫರಕ್ ಐತಿ हीच व्हावी माझी आस हीच व्हावी हीच ಇದ ನನಗೆ ಬೇಕು ಗಚ್ಚ ಅಳಗಾಡಂಗಿಲ್ಲ ಮೇಟಿ ಅಳಗಾಡಿತಂದ್ರೆ ಒಕ್ಕಲ್ ನಡೆಯಂಗಿಲ್ರಿ ಕಿತ್ಕೊಂಡು ಹೋಗಿಬಿಡ್ತಾವ ದನಗಳು ಮೇಟಿ ಬಡಿತಂದ್ರೆ ಗಟ್ಟ ಕುಂಡಿರ್ಬೇಕಾದ पाहेपा ध्वजेचे चिरगुट राया जतन करिता कष्ट तैसा मी एक पतित परितुधांची काय माऊली तुकोबराय बोलली सामान्य तुकोबराय अಲ್ಲ ಅನುರೇನುಯ ತುಕಡ तुका ಆಕಾಶ ಬಡ ಅದಕ್ಕೆ ಶಂಕರ ಭಗವತ್ಪಾದರು ಶೈವ ಸಂಪ್ರದಾಯರು ಇದ್ದು ಕೂಡ ಅದನ್ನು ವಾರ್ಕರಿ ಸಂಪ್ರದಾಯ ತಲೆಬಾಗಿ ಅದನ್ನು ಅಷ್ಟೋತ್ತರ ನಾಮಾವಳಿ ಹೇಳಿ ಮುಂದೆ ಹೋಗ್ತು ಮಹಾಯೋಗ ಆ ಪಂಡರೀಶ ಪರಮಾತ್ಮನ ಆ ಸ್ವರೂಪ ಜ್ಞಾನ ಏನಂತ ರೂಪ ನೋಡಿದ್ದಾರೆ ರೂಪ ಪಹತಲೋಚನೆ ಅಂದ್ರೆ ಮೌಲ್ಯ ರೂಪ ನೋಡಿ ಅದರೊಳಗಿನ ಸ್ವರೂಪ ಜ್ಞಾನ ತಿಳ್ಕೊಬೇಕಾದ್ರೆ ಯಾರು ಸಂಗ ಮಾಡಬೇಕು हीच व्हावी माझी आस कुणाचा संतांच्या संतर सहवास आದ್ರ ಮಾತ್ರ पंढरी दर्शन ಆಗ್ತದೆ ಅಂದ್ರ ಪಂಗುಳದಾಗ ಬರ್ತೈತಿ ನೋಡ್ರಿ पंढरी ಯಾತ್ರೆ ಮೇಲೆ ಗಡಲೆ ಚಂದ್ರಭಾಗೇಶ್ ಸಂತರ ಸಹವಾಸದಿಂದ ನನಗೆ ಚಂದ್ರಭಾಗ ಸ್ನಾನ ಗಡಾಯಿಸಿ ಅಂತಾರ ಯಾರು ಅಂದಳ ಕಣ್ಣ ಇಲ್ಲ ಅವ್ನು ಸೂರ್ದಾಸ್ ಉಳ್ಕೊಂತ ಹೋಗಿ ಭಗವಂತನ ದರ್ಶನ ತಗೊಂಡ ಒಳದ ಭಗವಂತ ಒಳದ ಕೂಡಲೇ ಭಗವಂತ ಬಂದ ರಾಧೆಗೂಡ ನಾಟ್ಯ ಮಾಡಿದ ಪಕ್ವಾಜ ತಾನ ಬಾರಿಸಿದ ಸೂರ್ದಾಸ್ ಕಣ್ಣಿರಾಕಿಲ್ಲ ಕರೆ ಕೈ ಕಣ್ಣಿದ್ದು ಮುಖಂ ಕರೋಚಿ ವಾಚಾಲಂ ಪಂಗುಂ ಲಂಗಯತೆ ಗಿರಿಂ ಯತ್ ಕೃಪಾತಮ ಮುಂದೆ ಪರಮಾನಂದ ಮಾಧವಂ ನಾವು ಬಾಹ್ಯ ಜಗತ್ತಿನ ನೋಡಾಕ್ ಹುಟ್ಟಿದೆವು ಅಂತರ್ಮುಖಿಗಳಾಗೋದು ಭಾಳ ಬೇಳೆ ಬೇಕಾಗ್ತದ ಆಯುಷ್ಯಾची ಸಾಧನೆ ಸಚ್ಚಿದಾನಂದ ಪದವಿಗೆ ಆಯುಷ್ಯ ಸಾಧನೆ ಮಾಡ್ಬೇಕಾಗ್ತದೆ ಸಾಧನ ಹಂಗಿಲ್ಲ ತುಕಾಮನೆ ಸಾಧನೆ ಸುಲಭಗೋ ಮಟ್ಟೆ ಪರಿ ಉಪತಿಷ್ಠೆ ಪೂರ್ವ ಪುಣ್ಯ ಬಹುತ ಸುಕೃತಾची जोडी मनोनी ठली आवडी तो हा विठ्ठल बरवा तो हा माधव मौली ಹೇಳ್ತಾರೆ बरं आहे त्याला बघित राहा त्याच्याकडे लक्ष देऊन बघ नंतर कुठेही बघू नको त्याच्या भावार्थ लक्षार्थ वेगळा आणि माऊली सांगितलेला भावार्थ काय आहे तो हा विठ्ठल बरवा अरे बरं आहे कोण विठ्ठल त्याचा स्वरूप ज्ञानाचा स्वरूप सगुण रूप बघ कुठेही बघू जाऊ नको तर तू ಮನುಷ್ಯ ಹೋಗಿ ಜಗತ್ತಾ ಐತೆ ನೀ ಮನುಷ್ಯ ಆಗಿ ಬದುಕಾಕ್ ಬರ್ತೈತಪ್ಪ ಭೂಮಿ ಮ್ಯಾಗ ಇರ್ಲಿಲ್ಲ ಅಂದ್ರೆ ನೀ ಏನೇನೋ ಮಾಡಾಕತ್ತಿ ಏನೇನೋ ಹೇಳಾಕತ್ತಿ ಅಂದ್ರೆ ಹೆಜ್ಜೆ ಅಡ್ಡ ತಿಡ್ಡ ಒಗದ್ರೆ ಕಾಲಾಗ ಮುಳುಗ್ತಿ ದಾರಿ ಬಿಟ್ಟ ಹೋಗುವಾಗ ಅತ್ತಲಿತ್ತ ಹೋಗುವುದ್ಯಾಕೆ ಸತ್ಯವಂತರ ಸಂಘ ಇರಬೇಕಂತ ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆ ಏತಕ್ಕೆ ತಾನು ಉಣ್ಣದ ಪರರಿಗಿಕ್ಕದ ಅನ್ನವೇತಕ್ಕೆ ನೋಡ್ರಿ ಮಾತು ಕೇಳದ ಮಗ ಇರೋದು ಮಾತು ಕೇಳದ ನೀತಿ ಅರಿಯದ ಸತಿ ಇದ್ರೆ ಉಪಯೋಗ ಇಲ್ಲ ಜೀವನ ಅಂತ ನೀತಿ ಅರಿಯದ ಮನುಷ್ಯ ಇದ್ರೆ ಅವ್ ನೀತಿ ಅರದಂದ್ರೆ ಅವ ನಿಜವಾದ ಪ್ರಜೆಯಾಗಿ ಬದುಕಾಕ್ ಬರ್ತೈತಿ ನೀತಿ ಬಿಟ್ಟಂದ್ರೆ ರಾಕ್ಷಸ ಒಮ್ಮೆ ವಿಶ್ವಸಂತ ನಡೆದಾಡುವ ದೇವರು ಅಂತ ಹೇಳಿ ಲಿಂಗೈಕ್ಯ ಹೋಗಿ ಆದ್ರು ಹೋದ ವರ್ಷ ಯಾರು ವಿಜಯಪುರ ಸಿದ್ದೇಶ್ವರ ಅಪ್ಪಾಜಿ ಹಂಗಿಗೆ ನಮಗೆಲ್ಲ ಕಿಸೆ ಅದಾವ ಯಾರು ನಾವು ಸಂಸಾರಿಗಳು ಹೇಳ್ತೀವಿ ಸಂಸಾರಿಗಳು ಅವ್ರ ಕಿಸೆ ಇಲ್ಲ ಯೋಗಿಗೆ ಮತ್ತು ಸಂಸಾರಿಗೆ ಹೇಳೋ ವ್ಯತ್ಯಾಸ हीच व्हावी माझी आस किसाच नव्हता हो बिचारा आयुष्यापर्यंत चालून गेला आणि पैसा स्पर्श करू शकला त्यांना म्हणतात संत म्हणजे दुसरं तुकोबा आहे दुसरा ज्ञानोबा आहे
नवे नवे तोची एकनाथ बाबा आहे शांतीब्रह्म श्री एकनाथ ज्यांना रागवलेलं आयुष्यातच माहित नाही ಸಿದ್ದೇಶ್ವರ ಅಪ್ಪ ಅವ್ರು ಸಿಟ್ಟಿಗೆ ಬಂದಿದ್ದು ಯಾರೂ ನೋಡಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅಪ್ಪ ಅವ್ರನ್ನ ಕೇಳಿದ್ರಂತ ಒಬ್ರು ಯಪ್ಪ ಇಡೀ ಜೀವನದಾಗ ನೀವು ಕೀರ್ತನ ಮಾಡ್ರಿ ಪ್ರಬೋಧನ ಮಾಡ್ರಿ ಎಲ್ಲ ಮಾಡ್ರಿ ಸಮಾಜ ಏನ್ರಿ ಪರಿವರ್ತನ ಆತೇನ ಅಂತ ಸಮಾಜ ಪರಿವರ್ತನ ಆತೆ ಅಂತ ಆಗ ಅಪ್ಪ ಅವ್ರೊಂದು ಮಾತು ಹೇಳಿ ನಾ ಆಯುಷ್ಯ ಎಲ್ಲ ಪ್ರವಚನ ಮಾಡಿನಪ್ಪ ಕೀರ್ತನ ಮಾಡಿನಿ ವೇದಾಂತ ಪರಿಷತ್ನಾಗ ನಾನು ಓದಿಕೊಂಡು ಎಲ್ಲ ಮಾಡಿ ಅಭ್ಯಾಸ ಮಾಡಿ ಮಲ್ಲಿಕಾರ್ಜುನಪ್ಪ ಅಂತ ಅಭ್ಯಾಸ ಮಾಡಿ ಭಾಳ ಆಯುಷ್ಯನ ಸಾಧನ ಮಾಡಿನ ಕರೆ ಈ ಸಾಧನ ಹೆಂಗೈತಂದ್ರೆ ನಾವು ಕುಂಡ್ರೋ ಜಾಗ ಕಸ ಹೊಡೆದು ಕುಂಡಿರ್ಬೇಕು ನನ್ನ ಜಾಗದಾಗ ನಾ ಕಸ ಹೊಡೆದು ಕುಂತೀನಿ झाड लोट करून मी बसले पुढे येणारा जाडलोट करून बसावी ಮುಂದೆ ಬರಾಮ ಕಸ ಹೊಡೆದು ಕುಂಡಿರ್ಬೇಕು ಕಸದಾಗ ಕುಂಡ್ರಬಾರ್ದು ಕಸ ಅಂದ್ರೆ ಯಾವುದು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅದಕ್ಕೆ ಏನು ಹೇಳ್ತಾರೆ ವಸುದೇವದಾಗ ಅಭಂಗ ಬರ್ತೈತೆ ನೋಡಿ ವಸುದೇವ ಕಾಮ ಕ್ರೋಧ ಲೋಭ ಶೂನಿ ಪಾಟೀಲ खळे ओढा ಅದಕ್ಕೆ ಗಾತೋ ವಸುದೇವ ಮೇ ಐಕಾ गातो वासुदेव मी ऐका ಆ ಚಿತ್ತನಾಯಿ ದೇವೋನಿ ಬಾವೆ ಏಕಾ चित्त ठाई ठेवून वावे ऐका डोळे झाकून रात्र करू नका डोळे झाकून रात्र करू नका काळ करेत बैसला का गा राम राम स्मरा ರಾಮ ರಾಮ ಸ್ಮರ काळ करेत बैसला का गा राम राम स्मरा राम राम स्मरा गात वासुदेव मी ऐका गातो वासुदेव मी ऐका चित्त ठाई ठेवून भावे ऐका चित्त ठाई ठेवून भावे ऐका डोळे झाकून रात्र करू नका डोळे झाकून रात्र करू नका काळ करेत बैसला का गा राम राम स्मरा आदे राम राम स्मरा आदे काळ करेत बैसला का गा राम राम स्मरा आदे राम राम स्मरा आदे राम राम स्मरा आदि लाहो करागाट गाला मूळबंदी सांडा गावरिया उपादी लक्ष लावून राहा गोविंदिगा ನೋಡ್ರಿ डोळे झांकून रात्र करू नका ವಿಷಯ ಬರ್ತೈತೆ ಬಾತ್ಕೋಳಿ ನೋಡಿಲ್ಲ ಬಾತ್ಕೋಳಿ ಕಣ್ಣು ಮುಚ್ಕೊಂಡು ಕೂತಿರ್ತೈತೆ ಏನು ಸಮಾಧಾನ ಪ್ರಾಣಿಪ್ಪ ಇದ ಪಕ್ಷಿ ಎಷ್ಟು ಚಂದ ಐತೆ ಬೆಳ್ಳ शुभ्र कपडा पांढरा आहे वारकरीचा का पांढरं असावे बाहेर असावे पांढरं तरी आतूनही पांढरं असावे काळी डाग जरा बसले की उठून दिसते वारकऱ्यांचा वारकरी पद्धतीने रे सौभाग्यवती देनित्रे आकी मंगल सूत्रದಾಗ ಹನಿ ಮ್ಯಾಗ ಕುಂಕುಮ ತಲೆ ಮ್ಯಾಗ ಸೆರಗ ಮೈ ತುಂಬ ಪದರಿದ್ರೆ ಆಕಿ ಕಿಮ್ಮತ್ತೈತಿ ಆಕಿಗೆ ಗರ್ತಿ ಅಂತಾರೆ ಪತಿವ್ರತ ಅಂತಾರೆ ಶಿರೋಮಣಿ ಅಂತಾರೆ ಮತ್ತು ಒಂದಿಷ್ಟು ಹೆಜ್ಜೆ ತಕ್ರ ಜರ ಪಾऊल ಚುಕ್ಲಕ್ಕಿ ಆಯುಷ್ಯ ಪರ್ಯಂತ ವನವಾಸ ಯಾರ್ದ ಸೌಭಾಗ್ಯವತಿ ವೇಶ್ಯ ಆಕಿ ಕೊಳ್ಳಾಗೋ ಮಂಗಳಸೂತ್ರ ಐತಿ ಪದರ ತಲೆ ಮ್ಯಾಗಿರ್ತೈತಿ ಹೇಳಕ್ಕೆ ಬರೋದಿಲ್ಲ ವೇಶ್ಯ मकळ ತುಂಬ ಬಂಗಾರ ಐತಿ सोना आहे गळ्याबरोबर मान किती फरक आहे
ಸಾರ್ಕ ಐತಿ. ಅದಕ್ಕೆ ಪ್ರಮಾಣ ಏನೈತಿ, ಬಾತ್ಕೋಳಿ ನೋಡಾಕ ಚಂದ ಕಾಣತೈತಿ, ಬೆಳ್ಳಗೆ ಕಾಣ್ತೈತಿ, ಕರೆ ಕಣ್ಣು ಮುಚ್ಚಿ ಕುಂತೈತಿ. ಯಾವಾಗ ಮೀನು ಹೊರಗೆ ಬರ್ತೈತ್ರಲ್ಲ ಟೋಚ್ ಹೊಡೆದು ನುಂಗಿ ಬಿಡ್ತೈತಿ. ಹಂಗ ಗುಪ್ತ ಕಳ್ಳ ಅಂತಾರೆ ಇದಕ್ಕೆ. ಗುಪ್ತ ಚೋರ, ತಿನ್ ಚೋರ ಆಯ್ತು ಜಗಮದಿ ತಿನ್ ಚೋರ. ಜಗತ್ತಿನಾಗ ಎಷ್ಟಿದಾರ್ರಿ? 3 ಕಳ್ಳರಲ್ಲ ತುಡುಗರು, 3 ತುಡುಗರು. ಮೊದಲನೇ ತುಡುಗ ಕಿಸೆಗಳ, ಮೊದಲನೇ ತುಡುಗ ಕಿಸಾಗಳ. 2ನೇ ತುಡುಗ ಭ್ರಷ್ಟಾಚಾರ ಕಳ್ಳ, ಮೇಜ್ ಬಿಡ್ಕಿಂದ ರೊಕ್ಕ ತಗೊಳ, ರೊಕ್ಕ ಕೊಟ್ಟರೆ ಕೆಲಸ ಮಾಡಿ ಕೊಡ. ಇದ್ರ ಹಂಗ ಹೋಗಿತಾನೆ, ಮೇಜ್ ಬಿಡ್ಕಿಂದ ತಗೊಳ ಭ್ರಷ್ಟಾಚಾರ ಕಳ್ಳ. ತಿಸ್ರಾ ಕಳ್ಳ ಸಮಯಗಳ, ಕೆಲಸಕ್ಕೆ ನೌಕರಿ ವರ್ಗ ಬಂತು, ಹೊಲ್ದಾಗ ಕೆಲಸ ಮಾಡೋರು ಬಂತು, ಟೈಮ್ ಸರಿ ಹೋಗೋದಿಲ್ಲ. ಇನ್ನೂ 10 ಗಾಡಿ ಬಂದಿಲ್ಲ ಅನ್ನೋದು 11 ಪರ್ವತ. 10 ಗಾಡಿ ಬಂದಿಲ್ಲ ಅನ್ನೋದು ಎಳೆ ಹಾಕೋದು. ಹೊಲಕ್ಕೆ ಹೋಗಿ ಡ್ರೆಸ್ ಹಾಕೊಂಡು ಇಲ್ಯಾವ್ರಲ್ರಿ ನಮ್ಮ ಊರ ಕಡೆ ಆತ. ಹೊಲಕ್ಕೆ ಹೋಗಿ ಡ್ರೆಸ್ ಹಾಕಿ ಇಳಿಯೋ ಮಠ ಬರೋಬ್ಬರ 12 ಬಸ್ ಬರ್ತೈತಿ. ಹಿಂಗೆ ಒಂದು ಮಾರು ಕಳೆ ಕೆತ್ತು ಕೊಡದ 1 ಗಂಟೆ ಆಕತಿ ಚಾ ಕೊಡಂತ. ಕೆಟ್ಟಿಲ್ಲ ಅವ್ರು, ಚಲೋ ಅದಾರ. ಸಮಯಗಳ ಅಂತ ಸರಿಯಾಗಿ ಆಫೀಸ್ಗೆ ಹೋಗಂಗಿಲ್ಲ. ದಂಬ ದರ್ಪ, ಎಷ್ಟು ಉಂಚ ಜಾಗದಾಗ ಖಾತೆ ಇದ್ರಾತ. ಹಿಂದಿನವ್ರು ನಂದಿಸಿಕೊಂಡು ಸಮಯಕ್ಕೆ ಸರಿಯಾಗಿ ಆಫೀಸ್ಗೆ ಹೋಗ್ಲಿ ಅಂದ್ರೆ ಇವಂಗ ಸಮಯಗಳ ಅಂತ. ಮತ್ತು ನಮ್ಮದಾಗ ಹೋಗ್ತೈತಿ, ಸಮಯಕ್ಕೆ ಸರಿಯಾಗಿ ನಾವು ಬರಲಿಲ್ಲ ಅಂದ್ರೆ ತಾಳ ತೊಗೊಳಕ್ಕೆ ಸಹಿತ ಲಾಜ್ ಬರ್ತೇನ. ವೇಳೆತ ಆಲನ ಇತ್ತರ ह्या म्हटलं तरी बी घेत नाही, निष्ठावंत वाटते. बसतात का? हां, ಸಮಯ ಹೋಗೈತಿ. ಅದು ರೇಲ್ವಾ ದಾಟಿ ಹೋಗೈತಿ, ಸಿಗಂಗಿಲ್ಲ. ಅದಕ್ಕೆ ವೇಳೆ ಹೋಗೋದ್ರ ಒಳಗೆ ನೀ ಮನುಷ್ಯ ಆಗಿ ಬದುಕಾಕಲ್ಲಿ ಅಂತಾರೆ. ಹೀಚ ಭಾವಿ ಮಾಜಿ ಆಸ್ ಜನ್ಮೋ ಜನ್ಮಿ ತುಜಾ ದಾಸ. ನೋಡ್ರಿ, ಜನ್ಮೋ ಜನ್ಮಿ ಎಷ್ಟು ಜನ್ಮ ಆದ್ರೂ ನಿನ್ನ ದಾಸ ಆಗಿರ್ಬೇಕನ, ನಿನ್ನ ದಾಸ ಆಗಿರ್ಬೇಕ. ಆ ದಶ್ಯತ್ವದಿಂದ ನನ್ನ ದೂರ ಮಾಡಬೇಡ. ನಾವು ದೇವ್ರಂತೆ ಕೊಡ್ತೇವೆ, ಏನು ಬಿಡ್ತೇವ್ರಿ? ಫಕ್ತ ಸುಖ. ರಾಜಾ ದುಃಖಿಯ, ಪ್ರಜಾ ದುಃಖಿಯ, ಕೋಯಿ ನೈರೇ ಸುಖಿಯ. ಯಾರು ಸುಖಿಗಳಿಲ್ಲ. ಸುಖಿ ಇಬ್ಬರು ಅದಾರಂತ ಭೂಮಿ ಮ್ಯಾಗ. ಯಾರ್ಯಾರು ಸುಖಿ ಅದಾರಂದ್ರೆ, ಒಬ್ಬೇನು ಸತ್ತನಲ್ಲ, ಡೇಟ್ ಇವಲೇ ತೋ ಸುಖಿ. ಏನು ಸತ್ತಾನು ಒಬ್ಬ ಸುಖಿ ಇದಾನು, ಇನ್ನೊಬ್ಬ ಹುಟ್ಟೇ ಇಲ್ಲ, ಉಪ್ಪುನಾಯ್ತು ತೋ ಸುಖಿ. ಯಾವ ಹುಟ್ಟಿಲ್ಲ ಅವ ಸುಖಿದಾನು, ಯಾವ ದೇಹ ಬಿಟ್ಟಿದಾನು ಅವ ಸುಖಿದಾನು. ಇಬ್ರು ಸಿಕ್ಕಿದಾರಂತ. ಸತ್ತ ಚಿತ್ತ ಆನಂದ ರೂಪದಾಗ ಬ್ರಹ್ಮಲೀನ ಅಂತ. ಬ್ರಹ್ಮದೊಳಗೆ ಲೀನ ಅಂತಂದ್ರೆ ಅಲ್ಲಿ ಯಾವುದೂ ಇಲ್ಲ, ಶೇಷ ಇಲ್ಲ. ಕಾಪುರ ಜೀವಾತಿ ಉಜಳಲ ಜ್ಯೋತಿ, ಕಾಪುರ ಜೀವಾತಿ ಉಜಳಲ ಜ್ಯೋತಿ, कापुराच्या वाती उजळल्या ज्योती, कापुराच्या वाती उजळल्या ज्योती, कापुराच्या वाती उजळल्या ज्योती, कापुराचे वाती उजळल्या ज्योती, कापुराच्या वाती उजळल्या ज्योती, कापुराच्या वाती उजळल्या ज्योती. ढाईच समाप्ती झाली जैसी, ढाईच समाप्ती झाली जैसे, ढाईच समाप्ती झाली जैसे, ढाईच समाप्ती झाली जैसे. हरी
उजळल्या ज्योती ठाईच समाप्ती ಕಪ್ರ ಹಚ್ತಾರೆ ಕಪ್ರ ಬೆಳಗಿತ್ತಂದ್ರೆ ಅಲ್ಲೇ ಶೇಷ ಉಳಿಯಂಗಿಲ್ಲ ನಿಶೇಷ ಹಿಂದೆ ಏನು ಉಳಿದಂಗೆ ಇಡೋದೈತಲ್ಲ ಅದೇ ಮೋಕ್ಷ ಅಂದ್ರಿನ ಗತಿ ಅಂದ್ರೆ ಮರಳಿ ಬರಲಾರ್ದೆ ಇರೋದಕ್ಕೆ ಗತಿ ಅಂತಾರೆ. ಈಗ ಅಪ್ಪನ ಕೇಳ್ತಾರೆ ನಿಮ್ಮ ಮಗ ಹೆಂಗದ ಏನು ಹುಡುಗ ಹುಟ್ಟಿದ ಕರೆ ಎಲ್ಲ ಗತಿಗೆ ಹೆಚ್ಚಿದಂತ ನಾವು ಸಂಸ್ಕಾರ ಅಸಂಸ್ಕಾರ ಐತಿ ಸಂಸ್ಕಾರ ಕೊಡಲಿಲ್ಲ ಬಾಲ್ಯದಾಗ ಈಚ ಹೋಗಿ ಮಾತು ಇಲ್ಲ ಜನ್ಮಿ ತುಜಾ ಇದು ಇಲ್ಲ ಹೆಂಗೆ ಬೇಡ್ತಾನೆ ಹಂಗೆ ರೊಕ್ಕ ಕೊಟ್ಟು ಕಳಿಸ್ಬಿಟ್ಟು ಮಗನ ಕಡೆ ಅಪ್ಪನ ತುಡುಗಲೆ ಅವು ಕೊಡಾಕಿ ಅವನ ತುಡುಗಲೆ ಅಪ್ಪ ಕೊಡ ಮಕ್ಕನ ಕೆಲಸ ಕಾರಣ ಅದ ಅದಕ್ಕೆ ಅಸಂಸ್ಕಾರ ಐತಿ. ಈ ಅಸಂಸ್ಕಾರ ಹೆಂಗೆ ಮಾಡ್ತೈತಿ ಅಂದ್ರೆ ಯಾಕರೆ ಮಗ ಹುಟ್ಟಿದಪ್ಪ ಅಂತ ತಂದಿ ಹುಟ್ಟಿದ ಕೂಡಲೇ ಏನು ಮಾಡ್ತಾನ್ರಿ ಅವ ಉಡಿ ಹೊಡಿತಾನ. ಗಂಡ ಮಗ ಹುಟ್ಟಿದ ಊರೆಲ್ಲ ಪೇಡೆ ಹಾಕ್ತಾನೆ. ಪೇಡೆ ಹಂಚ್ತಾನು. ನಾಳೆ ಆಸ್ತಿ ಕೊಡಂತ ಕೆಳಗೆ ಕೆಡಿ ಎದಿ ಮ್ಯಾಗ ಕಾಲಿಟ್ಟಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಪೇಡೆ ಯಾರ ಸಲುವಾಗಿ ಹೆಚ್ಚಿದಾನ್ರಿ? ಮಗನ ಸಲುವಾಗಿ. ಅದೇ ಮಗ ವೈರಿ ಆಗ್ತಾನೆ. ಆಸ್ತಿ ನನ್ನ ಹೆಸರಿಗೆ ಬರೀ ಇದ್ರ ನೋಡಿ ನಿಮ್ಮಂತ ಪ್ರಾಣಕ್ಕೆ ಬಂತಂದ್ರೆ ಇವು ಅದಕ್ಕರೆ ಹುಟ್ಟಿದ್ವ ಅಂತಾನೆ. ಅದಕ್ಕೆ ಬಾಳ ಸಂಸ್ಕಾರ ಭಾಳ ಮಹತ್ವದ. ನಚಿಕೇತನ ಸಾಮಾನ್ಯ ಇದ್ದೇನ್ರಿ, ಒಬ್ಬ ಋಷಿ ಮಗ. ಅವ್ರಪ್ಪ ಅವ ಇಂದ್ರ ಪದವಿ ತಗೋಬೇಕಂತ ಗಂಟಿದ್ದ. ಸಾಮಾನ್ಯ ಇರಾಕಿಲ್ಲ, ಭಾಳ ಓದಿದ್ದ, ಪಾಂಡಿತ್ಯವನ್ನು ಓದಿದ್ದ. ಆದ್ರೆ ವ್ಯವಹಾರಿಕ ಜ್ಞಾನ ಕಮ್ಮಿ ಇತ್ತು. ಏನು ಮಾಡಿದ ನಚಿಕೇತಂದ್ರೆ ಅವ್ರಪ್ಪ ಆಕಳ ದಾನ ಮಾಡಕತ್ತಿದ್ದ. ಎಂಥ ದಾನಗಳಂದ್ರೆ ಆಕಳ ಹಾಲು ಹಿಂಡು, ಹಯ್ಯ ಅಂದ್ರೆ ಆಕಳ, ಗಾಯ, ಗೋಮಾತ. ಬ್ರಾಹ್ಮಣ ಸಾವಿರ ಬ್ರಾಹ್ಮಣರಿಗೆ 1000 ಆಕಳಗಳನ್ನು ಕೊಡ್ತಾ ಇದ್ದ. ಒಂದೊಂದು ಆಕಳ ಕೋಡಿಗೆ ಶಿಂಗಾಲ ಪಾವ್ ಕಿಲೋ सोनं होता. एक गायाला अर्धा किलो, म्हणजे एक पाव किलो अर्धा किलो ಕೋಡಿಗೆ ಅನಸಿದ್ದು ಅಂಥ ಆಕಳಗಳನ್ನ ಬ್ರಾಹ್ಮಣರಿಗೆ ದಾನ ಮಾಡಿದ್ದ. ಮಾಡಕ್ಕೆ ಹೊಂಟಿದ್ದ ಮನ ವಿಕಲ್ಪ, ಸಂಕಲ್ಪ ಮತ್ತು ವಿಕಲ್ಪ. ನಚಿಕೇತ ನೋಡಿದ, ಸೇವಕರಿಗೆ ಹೇಳಿದ, ಋಷಿ ಇವು ಬಂಗಾರದ ಆಕಳ ಕೊಡೋದು ಬೇಡ, ಮತ್ತು ಗೊಡ್ಡ आकडा 1000 अदाव ते पिळत बी नाही, फक्त दिसतंय गायागा. ते दान करूया, आमचं संपत्ती बी उरते आणि मागे सगळं दिलं तर मुलास काय. ಹಿಂದೆ ಹುಡುಗರಿಗೆ ಏನಂದ ವಿಚಾರ ಮಾಡಿದ ಮಗ್ಗ ನಚಿಕೇತಿಗೆ ಏನು ಉಳಿಯಂಗಿಲ್ಲ ಅಂತ. ಮೋಹ ನಷ್ಟೋ ಮೋಹ ಸ್ಮೃತಿರ್ ಲಬ್ಧವ. ಇದಿತ್ತ ಮೋಹ ಕೆಡಿಸಿಬಿಡ್ತ ತಪಸ್ಸನ್ನ. ಯಜ್ಞ ದಾನ ತಪಸ್ಸು ಏನು ಮಾಡಿದಂದ್ರೆ ಗೊಡ್ಡ ಆಕಳಗಳನ್ನ ಬರಳಗಾಯ ಎಲ್ಲ ಕೊಡ ಕಡ್ದ. ನಚಿಕೇತ ಬಂದ, ಅಪ್ಪನ ಕೇಳಿದ, ಅಪ್ಪ ನಮ್ಮಪ್ಪ ನರಕಕ್ಕೆ ಹೋಗ್ತಾನಂತ ಗೊತ್ತಾತ. ಶನ ಬಾಳಿ ಸಂಸ್ಕಾರಿ ಸಂತ ಮಂದ್ಯಾಗ ಅಡ್ಡಾಡಿದ್ದ, ತಾಳಕರಿಯಾಗಿ ಸೇವಾ ಮಾಡ್ತಿದ್ದ, ಪಕ್ವಾಜ ಬಾರಿಸ್ತಿದ್ದ, ಗಾಯನ ಮಾಡ್ತಿದ್ದ. ಇಷ್ಟೇ ಅಲ್ಲ, ವಿನಾ ಸೇವಾ ಮಾಡ್ತಿದ್ದ, ಕೀರ್ತನ ಮಾಡ್ತಿದ್ದ. ಯಾರು? ನಚಿಕೇತ. ಸಾಮಾನ್ಯ ಗುರುವಿನಂತೆ ಕಾಡಿಲ್ಲ ನಾವು. ನಗುರೋರ್ ದಿಕ್ಕಂ ಗುರು ತೆತ್ತೆ ಜ್ಞಾನಿ ಆತ್ಮ ದರ್ಶನಿ ಸಮಾಧಾನ ಮೌಲ್ಯ ಸಂತ. ಸಾಮಾನ್ಯ ಅಸಾಮಾನ್ಯ ಏಕೇಕ ಓವಿ. ಅದಕ್ಕೆ ಅವೇನು ಮಾಡಿದಂದ್ರೆ ಅಪ್ಪಗೆ ಬಂದು ಪ್ರಶ್ನೆ ಹಾಕಿದ, ಯಪ್ಪ ಇಂಥ ದೊಡ್ಡ ಆಕಳುಗಳು ದಾನ ಮಾಡಬಾರ್ದು. ಇಲ್ಲ ನಿಂಗೆ ತಿಳಿಯೋದಲ್ಲ, ಒಳಗೆ ಹೋಗಂದು. मुलांना कोण ऐकत नाही. बाप हे चल रे, तुझ काय करते, मी भी जोता म्हणतो, हे चल रे, तुझ काय करते, मी भी कामा शिकतो, चल रे, तुझ काय करते. फिर रविवार काय आहे, फिर ते कुठे जाते, दाब्याला. ಹೇಳೋ ತಾತ್ಪರ್ಯ, ಮಗ ಬೆಳಿಲಂತ ಹಾಲು ಕುಡಿಸಿ ಬೆಳೆಸಿರ್ತೇವೆ. ಮಗ ಬೆಳಿಲಂತ ಹಾಲು ಕುಡಿಸಿರ್ತಾವಂಗ 16 ವರ್ಷ ತುಂಬಿದು ಅಂದ್ರೆ ಅವ ಏನು ಮಾಡ್ತಾನೆ ಗೊತ್ತೈತ್ರಿ? ಓಣಿಗೆ ಇಲ್ತಾನೆ. ಓಣಿಗೆ ಮಿತ್ರದಾಗ ಸಂಘದೋಷ. ಹುಡುಗರ್ದಾಗ ಹೋದಂದ್ರೆ ಅವ ಹಾಲು ಬಿಡ್ತಾನು, ಆಲ್ಕೋಹಾಲ್ ಕುಡಿತಾನ. ಹೊರಗೆ ಹೋಗಿದ ಮಗ ಕುಡಿದು ಮನೆಗೆ ಬಂದಂದ್ರೆ ತಂದೆ ತಾಯಿಗೆ ದುಃಖ ಆಗ್ತೈತಿ. ಜನ್ಮ ಕೊಟ್ಟಾಗ ದುಃಖ ಆಗ್ತೈತಿ. ತಪ್ಪಿದಾರೆ ಯಾರ್ರಿ? ಸಂಸ್ಕಾರ ಇಲ್ಲ. ಚಲೋ ಗುರುವಿನ ಗುರುಕುಲಕ್ಕೆ ಕಳಿಸ್ಬೇಕು ಮೊದಲಿಕ್ಕೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ವರ್ಣ. ಬ್ರಾಹ್ಮಣ ಅವಸ್ಥೆದಾಗಿದ್ದಾಗ ವಿದ್ಯಾ ಕಲಿಬೇಕಂತ. ಹೆಂಡತಿ ಬಂದ್ಮೇಲೆ ಕಲಿತಂದ್ರೆ ಸಿಗಂಗಿಲ್ಲ. ಏನು ಸಾಧನೆ ಮಾಡೋದು ಈಗ ಮಾಡೋದು. ಅದಕ್ಕೆ ಈ ನಚಿಕೇತ ಪ್ರಶ್ನೆ ಹಾಕಿದ, ಅಪ್ಪ ದೊಡ್ಡ ಆಕಳ ದಾನ ಮಾಡಿ ನರಕಕ್ಕೆ ಹೋಗ್ತಿ, ನನ್ನ ಯಾರಿಗೆ ಕೊಡ್ತಿ ಅಂತ ಕೇಳಿದ. ಮಾತು ಕೇಳಿಲ್ಲ ಅಪ್ಪ. ನನ್ನ ಯಾರಿಗೆ ದಾನ, ನಿನ್ನ ಯಮಕ್ಕೆ ಕೊಡ್ತೇನೆ ಅಂದ. ಯಮಕ್ಕೆ ಕೊಡ್ತಿ ಆಯ್ತು ಅಂದವು.
ಅಪ್ಪನೇ ಕೇಳಿದ್ದೆ ಯಮಲೋಕಕ್ಕೆ ಹೋಗಿ ಯಮನ ದರ್ಬಾರ್ದಾಗ ನಿಂತ. ಎಂಥ ಶಕ್ತಿ ಐತಿ, ಸಾಮಾನ್ಯ ಐತ್ರಿ. ಸತ್ತ ಚಿತ್ತ ಆನಂದ ರೂಪದನ್ನ ಯಮನಂತೆ ಹೋಗಿ 3 ದಿವಸ ಕುಂತ. ಯಮನ ಹೆಂಡತಿ ಒಳಗೆ ಬಾಪ, ಬ್ರಾಹ್ಮಣ ಒಟ್ಟು ಕಾಣತ್ತೀನಿ, ನೀನು ಪಾದ ಪೂಜಾ ಮಾಡ್ತೀನಿ, ಒಳಗೆ ಬಾ ಅಂದ್ರೆ ನಿನ್ನ ಮಾಲಕ್ ಇಲ್ದಾಗ ನಾ ಒಳಗೆ ಬರಂಗಿಲ್ಲ ಅಂದವ್. ಏನ್ರಿ ಖರೆ ವರ್ಕರಿಗರೇ ಹೇಳ್ತೇನ್ರ, ಗಾದಿ ನಂದಲ್ಲಿ ತುಕೋಬರ ಹೇಳಿ. वारकरी मनीಗೆ ಹೋಗ್ಬೇಕಾರೆ तो मालक नसताना आत हुमऱ्याच्या आत पाऊल टाकून कितीही अर्जंट राहू दे, मालकाशिवाय कोणीतरी इतर आपला माणूस पाहिजे, तिथं आपला मित्र तर पाहिजे, कोणी तर पाहिजे. हां, स्त्री असला तर तिथे, परस्त्री तिथं हुमऱ्याच्या आत पाऊल टाकून नये हे निर्बंध आहे. वारकऱ्या चिरंजीव पद वाहतो. ಅದಕ್ಕೆ ಈ ನಚಿಕೇತ ಯಮನ ಹೆಂಡತಿ ಕರೆದು, ತಮ್ಮ ಬಾರೋ ಒಳಗೆ ಕುಂಡ್ರು ಸಣ್ಣ ಹುಡುಗದಿ ಬಾರೋ. ಇಲ್ಲ ತಾಯಿನ ಇಲ್ಲೇ ಕುಂಡ್ತಾನ. ಬಾಗಲ್ದಾಗ 3 ದಿವಸ ಕುಂತ. 3 ದಿವಸ ಕುಂತ ಯಮರಾಜ ಬಂದ. ಯಾಕೆ ಬಂದಿದ್ದಿ? ನಮ್ಮಪ್ಪ ನಿಮಗೆ ದಾನ ಮಾಡಿದ, ನಾನು ಸ್ವೀಕಾರ ಮಾಡಿದಂದ. ಯಮ ಏನು ಮಾಡ್ತಾನೆ ಗೊತ್ತೈತ್ರಲ್ಲ, ಕಾಳ ಅವ್ ಪಾಶಿ ಹಾಕಿದ್ರೆ ಒಂದು ಜೀವನ ಬದುಕುದಿಲ್ಲ. ಅಂಥ ಯಮನನ್ನ ಎದುರಿಸುವಂಥ ಶಕ್ತಿ ನಚಿಕೇತ ಇತ್ತಂದ್ರೆ, ಯಾಕಿತ್ತಂದ್ರೆ ಅದಕ್ಕೆ ಪ್ರಮಾಣ ಹೇಳ್ತಾರೆ ಮೌಲಿ. ಆ ನಾಮದಿಂದ ಎಮ್ಮೆ ಕುಳಗೋತ್ರ ಅದಕ್ಕೆ ಜ್ಞಾನದೇವಿ ಮಂತ್ರ ಹರಿನಾಮಾಚೆ ಶಸ್ತ್ರ ಯಮೆ ಕುಳಗೋತ್ರ ಯಮೆ ಕುಳಗೋತ್ರ ವರಜಿಯಲೆ. ಜ್ಞಾನದೇವಿ ಮಂತ್ರ ಹರಿನಾಮಾಚೆ ಶಸ್ತ್ರ ಯಮೆ ಕುಳಗೋತ್ರ ವರಜಿಯಲೆ. ಯಮೆ ಕುಳಗೋತ್ರ ವರಜಿಯಲೆ. ಜ್ಞಾನದೇವಿ ಮಂತ್ರ ಹರಿನಾಮಾಚೆ ಶಸ್ತ್ರ ಯಮೆ ಕುಳಗೋತ್ರ ವರಜಿಯಲೆ. ಯಮೆ ಕುಳಗೋತ್ರ ವರಜಿಯಲೆ. ಯಮೆ ಕುಳಗೋತ್ರ ವರಜಿಯಲೆ. ಜ್ಞಾನದೇವಿ ಮಂತ್ರ ಹರಿನಾಮಾಚೆ ಶಸ್ತ್ರ ಯಮೆ ಕುಳಗೋತ್ರ ವರಜಿಯಲೆ. ಯಮೆ ಕುಳಗೋತ್ರ ವರಜಿಯಲೆ. ಜ್ಞಾನದೇವಿ ಮಂತ್ರ ಹರಿನಾಮಾಚೆ ಶಸ್ತ್ರ ಯಮೆ ಕುಳಗೋತ್ರ. ಯಮ ಅಂದವ ನಾಮಕ್ಕಷ್ಟ, ನಾಮಧಾರಕನಂತೆ ಸನಕದಂಗೆ. ನಚಿಕೇತ ನೋಡಿ ಕೈ ಮುಗಿಯಾಕ ಹಿಡ್ದವ. ಋಷಿ ಒಟ್ಟೋದಿ ಪಾದ ಪೂಜಾ ಮಾಡಿದ್ಲಮ್ಮ. ಯಾರ್ದು? ನಚಿಕೇತಂದ. ಅವಾಗ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ಯಮನ ಗೆದ್ದು ಬಂದ. ಅದಕ್ಕೆ ही चव्हावी माझी आस जन्मोजन्मी. कुणाचा? देवाचा. देव ಯಾರಿಗೆ ಅಂತಾರ? ದೇವ ಪ್ರಚಿತಿ ಯಾರಿಂದ ಬಂದೈತಿ? ಫಕ್ತ ಸಂತಾನಿಂದ ದೇವರಿಗೆ ಪ್ರಚಿತಿ ಬಂದೈತಿ. ಇದನ್ನ ನೆನಪಿಡ್ಬೇಕು ನಾವು. ಪವಿತ್ರತ್ವ ದೇಹ ವಾಣಿ ಪುಣ್ಯವಂತ ಜೀವವದಿ ಅಚ್ಯುತ ಸರ್ವಕಾಲ. ಅದಕ್ಕೆ ಸಂತ ಎಲ್ಲಿರ್ತಾನೋ ಅಲ್ಲೇ ಚಂದ್ರಭಾಗ ತಿಳಿಯೈತಿ. ಸಂತ ವಾರಕರಿ ಸಾಧನ ಇತ್ತಂದ್ರೆ ಅವ ಕಾಲಾಗ ಚಪ್ಪಲ್ ಸಹಿತ ಹಾಕುದಿಲ್ಲ ಒಳವಂಟದಾಗ. ಮತ್ತವ ಹುಚ್ಚಿದ್ರೆ ಮೂಢಮತಿ ಅಂತಾರ. ಅವ ಮೂಢಮತಿ, ಅಂಧಕಾರ. ಕೋನ್ ಸಂಗತೈತೆ ಹೋದಂದ್ರ ಅವ ಮನುಷ್ಯ ಅಲ್ಲ ಅಂತದ. ಚಂದ್ರಭಾಗದಾಗ ಒಳಗೆ ಹೋಗ್ಬೇಕಾದ್ರೆ ಒಳವಂಟದಾಗ ಕಾಲು ಇಡಬೇಕಾದ್ರೆ ಭೂಮಿ ಸ್ಪರ್ಶ ಮೊದಲು ಹಣೆ ಹಚ್ಚಿ ನಮಸ್ಕಾರ ಮಾಡಬೇಕು, ಆಮೇಲೆ ಪಾದಾರ್ಪಣೆ ಮಾಡ್ಬೇಕು. ಹೋಗಿ ಚಂದ್ರಭಾಗಕ್ಕೆ ಬೇಡ್ಕೋಬೇಕು. ಅಮ್ಮ, ತಿಳಿದೋ ತಿಳಿಯದಲೇ ಎಷ್ಟೋ ಪಾಪಗಳನ್ನ ಮಾಡಿರ್ಬೋದು. ಆ ಪಾಪಗಳನ್ನ ಲೇಷ ಮಾಡಿ ನನ್ನ ಪುಣ್ಯವಂತನಾಗಿ ಮಾಡಿ ನಿನ್ನಂತೆ ತಿಳಿಯಾಗಿ ನನ್ನನ್ನು ಜೀವನ ಪೂರ್ತಿ ಬದುಕುವಂಗೆ ಮಾಡ್ತಾಯಿ ಅಂತ ಬೇಡಿಕೊಂಡ ಗಂಗಾಮಾತೆ ವಂದನೆ ಮಾಡಬೇಕು. ಹಾಂ, ಚಂದ್ರಭಾಗ ಡೋಳ ವಿಠ್ಠಲ ಚೀಯಕ ಅಂದ್ರೆ ಎಷ್ಟು ಪವಿತ್ರದ ಚಂದ್ರಭಾಗ ಅಂದ್ರೆ ಅಲ್ಲೇ ಮೌಲಿ ಜ್ಞಾನೋಬರಾಯ ನಿಶಾನ್ಯದ ಭಗವದ್ಧ್ವಜ ಹಚ್ಚೆ ಕೀರ್ತನೆ ಮಾಡಿದರು. ನಾಮದೇವರಾಯರು ಮಾಡಿದರು, ತುಕೋಬರಾಯರು ಮಾಡಿದರು. ಅಷ್ಟೇ ಅಲ್ಲ, ಶಾಂತಿ ಬ್ರಹ್ಮ ಏಕನಾಥ ರಾಜರು ಕೂಡ ಅಲ್ಲೇ ತಮ್ಮ ಆಯುಷ್ಯವಿಡೀ ಕೀರ್ತನ ಸೇವೆಯನ್ನು ಮಾಡಿದರು. ಒಳವಂಟ ಪಾಸುನಿ ಮಹಾ
द्वारापर्यंत सरोवरांची मांदी उभे जोडोनी हात परमात्मा भगवान परमात्मा रुक्मिणी ಎಬಸ್ತಾಳ ಹೇಳ್ರಿ ವಾರ್ಕರಿ ದಿಂಡಿ ಬರೈತ್ರಿ ನೋಡ್ರಿ ಅಲ್ಲಿ ಅಂತ ಎಬಸ್ತಾಳ ಜಾಗೆ ಕರ್ತೆ ಆವಾಗ ಕವಾಡ ಆಡವನಿಂದ್ರೆ ಬಾಗಲ ತೆಗೆದು ನೋಡ್ತಾನೆ ಪರಮಾತ್ಮ ಎಷ್ಟು ಪ್ರೀತಿ ನಮ್ಗೆ ತನ್ನ ದೇವ್ರ ಅದೇನೋ ಸಹಿತ ಮರಿತಾನ ವಾರ್ಕರಿ ನೋಡಿದ ಕೂಡಲೇ ಭಗವಂತ ಓಡೋಡಿ ಬರ್ತಾನ ನಾವು ಗೊತ್ತು ಮಾಡ್ತೀವಿ ಏನಾಗೈತೆ ಅಂದ್ರೆ ಮನುಷ್ಯ ಜನ್ಮ ಕೊಟ್ಟ ನಮಗ ಕುಡ್ಡಿನ ಕೈಯಾಗ ಕಾಗಿ ಸಿಕ್ಕಂಗ ಕುಡ್ಡಿನ ಕೈಯಾಗ ಕಾಗಿ ಸಿಕ್ಕ್ರೆ ಅವ್ ಕಾಗಿ ಸಿಕ್ಕಿತ್ತು ಅದಕ್ಕ ಬಿಡ್ಬೇಕಾಗಿತ್ತವ ಒಬ್ಬ ಬಂದು ಕೇಳಿದ ಕಾಗಿ ಕೊಡು ಅಂತ ಹೇಳಿ ಅದು ಏನೈತೆ ಅವ್ನ್ ಗೊತ್ತಿಲ್ಲ ಅದ ಬೇಡಿದ ರೊಕ್ಕ ಇರಿಸುವಂತ ಹೋದ 10 ರೂಪಾಯಿ ಅಂದ 1000 ಅಂದ 10,000 ಅಂದ ಕೊಡುದಿಲ್ಲ ಅಂದಿದ್ರಾಗ ಏನೋ ಗಮ್ಮತ್ತೈತೆ ಅಂತ ಅವ್ನ್ ಗೊತ್ತಿಲ್ಲ ಅದು ಗಮ್ಮತ್ತು ತಿಳಿಬೇಕಾದ್ರೆ ಸಂತ ಸಂಗೆ ಸರ್ವಕಾಲ ಅಖಂಡ ಈ ಪ್ರೇಮ ಎಂಥದ್ದೈತಂದ್ರೆ ಈ ಪ್ರೇಮಕ್ಕೆ ಬೆಲೆ ಕಟ್ಟಕ್ಕೆ ಬರೋದಿಲ್ಲ ಈ ಪ್ರೇಮ ಹೆಂಗೈತಪ್ಪ ಅಂದ್ರೆ ನಾನು ನನ್ನದು ಈ ಶರೀರ ನಾ ಅನ್ನೋದನ್ನ ಮರಿಬೇಕಾಗ್ತದೆ ಈ ಶರೀರ ಮೋಹ ಹೋಗೋ ಶಿವಾಯ ಪ್ರೇಮ ಸಿದ್ಧಾಂತ ಆಗೋದಿಲ್ಲ ದೃಷ್ಟಾಂತ ಹೇಳಿದ್ರೆ ಸಿದ್ಧಾಂತ ಗೊತ್ತಾಗೋದಿಲ್ಲ ಅದಕ್ಕೆ ಸುಮ್ಮನೆ ಕಾಲ ಕಳೆದು ಸಾವುದು ಉಚಿತವೇ ಅಂತ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ ಸಲ್ಲಾಗ ಒಂದು ಮಾತು ಬರೀತಾರೆ ಇವತ್ತು ಸಂತೋಷ್ ಕುಮಾರ್ ಸ್ವಾಮಿಗಳು ಅದನ್ನ ವಿಷಯ ತೆಗೆದ್ರಿ ಇವತ್ತು ನಿನ್ನೆ ಶಿವಾನಂದ ಭಾರತೀಯದವ್ರು ಹೇಳಿದ್ರು ಮತಿಗೆ ಮಂಗಲವಿಯುವುದಾವುದು ಉತ್ತಮರ ಸಂಘ ಮುಂದೆ ಸಂತ ಸಂಘ ಸಂತಾಂಶ ಸಂಗತಿ ಮನೋಮಾರ್ಗಗತಿ ಅಖಳಾವ ಶ್ರೀಪತಿ ನಿನ್ನ ವಿಷಯ ಆಗಿತ್ತು ಇವತ್ತು ಹಂಗ ಬಂದು ಹಂಗ ಹೋಗ್ಬೇಡ ಬಾಜಾರ ಏನ್ರಿ ತಗೊಂಡು ಹೋಗಿದ್ದಿಲ್ಲ ಅಂದ್ರೆ ಒಬ್ಬ ಕೀರ್ತನೆ ಹಾಕಿ ನಮ್ಮಂತವ ಹೋಗಿದ್ದು ರೀ ನಮ್ಮ ಮಿತ್ರ ನಾವು ಕೀರ್ತನಕ್ಕೆ ಹೋಗಿದ್ದು ಏನು ಹೇಳಿದಂದ್ರೆ ಮಂದಿ ಭಾಳ ಕುಡಿತ್ರಿ ಒಂದು 500-600 ಮಂದಿ ಇತ್ತು ರೀ ಆ ಕೀರ್ತನ ಅವು ನೀನು ಮಾಡಪ್ಪ ಅಂತ ಹೋಯ್ತಿನ ಆಮೇನು ಮಾಡಿದ ಬಿಡಿ ಅರ್ಜುನ ಅಂಬರಗಟ್ಟಿ ಊರಾಗ ಬಂದೆ ರೀ ಹಂಗ ಹೋಗ್ಬೇಡ್ರಿ ಏನ್ರ ತಗೋರಿ ಅಂದ್ರೆ ಏನ್ರ ತಗೊಂಡು ಹೋಗ್ರಿ ಅಂತ ಮಂದಿಗೆ ಹೇಳ್ದ ಕೀರ್ತನ ಮುಗಿಸಿ ತೆಳಗೆ ಬರೋದಕ್ಕೆ 500 ರೂಪಾಯಿ ಚಪ್ಪಲ ಅಂದ ತಂದಿದ್ದವ ಅವ್ನು ಹಾಕೊಂಡು ಹೋಗ್ಯಾರ ಏನ್ರ ತಗೊಂಡು ಹೋಗಿ ಅಂದ್ರೆ ಇದನ್ನು ತಗೊಂಡು ಹೋಗಿ ಮೂಢ ಮತ್ತೆ ಅಂತಾರೆ ಶಂಕರಾಚಾರ್ಯ ಅಂದ್ರೆ ಅರಿವು ಇಲ್ಲದೇ ಇರಲಿಲ್ಲ ಅಂದ್ರೆ ಅರಿವು ನಮಗೆ ಇರಲಿಲ್ಲ ಅಂದ್ರೆ ಮನುಷ್ಯರು ಅನ್ನಕ್ಕೆ ಬರೋದಿಲ್ಲ ನೋಡ್ರಿ ರಾಮಾಯಣದಾಗ ಸೀತೆಯನ್ನ ಮುಟ್ಟಲಿಲ್ಲ ರಾವಣ ಯಾವಾಗ ತ್ರೇತಾಯುಗದಾಗ ಸೀತಾದೇವಿನ ಮುಟ್ಟಲಿಲ್ಲ ರಾವಣ ಈ ಕಾಮಾಯಣದಲ್ಲಿ ಮುಟ್ಟದೇ ಇರಲಿಲ್ಲ ಜನ ಏನಂತ ಡಿ ವಿ ಜಿಯವರು ರಾಮಾಯಣದಾಗ ತ್ರೇತಾಯುಗದಾಗ ಸೀತಾನ ಮುಟ್ಟಿಲ್ಲ ಅಂತ ರಾವಣ ಸೀತಾನ ಓದಂತಾರೆ ವಾಚಾರ್ಥ ಲಕ್ಷಾರ್ಥ ಬರೀ ಲಕ್ಷಾರ್ಥ ಬಂದ್ರೆ ಪ್ರಭು ರಾಮಚಂದ್ರ ಕೊನೆ ಹಂತದಾಗ ರಾವಣನ ಕೇಳಿದ ಅವನಂತಕ್ಕೆ ವಿದ್ಯೆ ಐತಿ ಪಡ್ಕೋಗಂತ ಲಕ್ಷ್ಮಣನ ಕಳಿಸಿದ ಲಕ್ಷ್ಮಣ ಬಂದ ರಾವಣ ಕೇಳಾಕ ಮನಸ್ಸಿಲ್ದ ಬಂದ ಅಣ್ಣನ ಮಾತು ಮೀರಾಕ್ ಬರ್ದಂಗ ನಮ್ಮ ಅತ್ತಿಗಿನ ತುಡುಗು ಮಾಡಿದ ನೀವು ವಾಚಾರ್ಥ ಲಕ್ಷ್ಮಣ ಅಲ್ಲೇ ಇದ್ದ ಕರೆ ರಾವಣ ಏನದ ಗೊತ್ತಿರಾಕಿಲ್ಲ ಗುಡಾರ್ಥ ಐತಿ ಒಳಗೆ ರಾವಣ ಏನಲ್ಲ ಅನ್ನೋರು ಲಕ್ಷ್ಮಣ ಗೊತ್ತಿರಾಕಲ್ಲ ನಾ ಹೋಗಂಗಿಲ್ಲ ಅಂದ್ರೆ ನಿಂಗೆ ತಿಳಿಯೋ ಹೊರೆ ಎಲ್ಲ ಹೋಗಂತ ಅಂದನ ಆಜ್ಞಾ ಗುರು ಆಜ್ಞೆ ಐತಿ ಹೋದ ಇದರಿಗೆ ಬಂದು ಕೇಳ್ಬೇಕಲ್ಲ ಬೋಧಿತ್ತು ಅವನ ಅಂತ್ಯಕಾಲೇಚ ಮಾಮೀಚ ಎದ್ಯಾಗ ಬಾ ನಟ್ಟಿ ಅಂತ್ಯಕ್ಷಣದಾಗ ಏನ್ರಿ ಪಡ್ಕೋ ಅಂತೇಳಿ ಹೋದ್ರೆ ಲಕ್ಷ್ಮಣ ಹಿಂದೆ ನಿಂತು ಕೇಳಾಕ ಕಡ್ದ ಏನ್ರಿ ಹೇಳ ಕೇಳಾಕ ಹೋಗಿಲ್ಲ ಹೊಳ್ಳಿ ಹೋಗಂದ ಕೇಳವ್ರು ಇದ್ರಿಗೆ ಇರ್ಬೇಕಂತ ನೀವಲ್ರಿ ತಳ್ಕರಿ ಅದಕ್ಕೆ ಹೊಳ್ಳಿ ಕಳಿಸಿದ ಅವಾಗ ರಾಮಪ್ರಭು ಹೋದ ಯಾಕಿಂತ ಗತಿ ಮಾಡಿಕೊಂಡಿ ರಾಮಪ್ರಭುನ ನೋಡಿ ರಾವಣ ಕೈ ಮುಗಿಯ ಕಡೆ ಮೊದಲ ವೈರತ್ವವಿತ್ತು ವೈರದಿಂದ ವೈರಿ ಶಾಂತ ಆಗಂಗಿಲ್ಲ ಶಾಂತದಿಂದ ವೈರಿ ಶಾಂತ ಆಗ್ತೈತಿ ರಾವಣ ಕೈ ಮುಗಿದು ಪ್ರಭುವಿಗೆ ಪ್ರಭು ಮಹಾವಿಷ್ಣು ಅವತಾರಿ ಧನ್ಯ ಆಜ್ಞೆ ತನ್ನ ಪೂರ್ವ ಜನ್ಮ ಸುಕೃತ ಅವ್ನು ಗೊತ್ತಿತ್ತು ಯಾರಿಗೆ ರಾವಣಗೆ ಬಿಚ್ಚಿ ಕೊಡಕ್ಕಲ್ಲ ಬಿಚ್ಚಿ ಕೊಟ್ರೆ ಕೈಯಾಗ ಬೆಲ್ಲ ಐತಿ ಬೆಲ್ಲ ಮುಟ್ಕಿ ಬಿಚ್ಚನ ನಾ ಕೊಡಿರ್ತಾವ ಜಗತ್ತೆಲ್ಲ ಬೈತಾರೆ ರಾವಣಿಗೆ ಇನ್ನೂ ಬೈತಿಲ್ಲ ಚಲೋ ಅಂತಾರೆ ಯಾರು ರಾವಣ ಖರೆ ರಾವಣ ರಾಮ ಗೊತ್ತಿತ್ತು ರಾವಣ ಏನದ ಅನ್ನೋದು ನಾಟಕ ಮಾಡಿದ ಯಾಕೆ ನನ್ನ ಸೀತಾನಿ ಕೊಟ್ಟರೆ ನಿನ್ನೆ ಕೊಡ್ತೀನಿ ಅಂದ ಅವ ಹೇಳಿದ
ನಿನಗೆ ಹೇಳಿ ತರಾಕ ನನ್ನ ಮಗಳನ್ನ ನಾ ಕರ್ಕೊಂಡು ಹೋಗಿದ್ದೇನು, ನಿನಗೆ ಯಾಕೆ ಹೇಳ್ಬೇಕಲ್ಲ? ಮೊದಲ ಇಕ್ಕಿಲ್ಲ ಮೀನಿಲ್ಲ ನೋಡ್ರಿ, ಮುಟ್ಲಿಲ್ಲ ಅವ್ ಅಂತರಿಕ್ಷದಾಗ ಓದ್ತಾನ. ಮಾಯಾವಿ 14 ಲೋಕ ರಾಜ ಶಿವನ ಹಂತಕ್ಕೆ ಎಲ್ಲ ಪಡ್ಕೊಂಡ. ಅದಕ್ಕೆ ನಿಜಗೂನು ಶಿವಗಿಗಳು ಒಂದು ಪಾದ ಸ್ತೋತ್ರದಾಗ ವಚನ ಬರೀತಾರ. ಶರಣ ಜನರ ಸದೂರ ದಯಾನಳಿನದೋಳು, ಶರಣ ಜನರ ಸದೂರ ದಯಾನಳಿನದೋಳು, ಪರಿಶೋಭಿಸುತ್ತಿಹುದು ನಿಮ್ಮ ಪಾದ, ನಿಮ್ಮ ಪಾದ. ಹರಿಯ ನಯನಾದ ಕುರುಹು ವಿಳೆದೆ ಹೋದೀಗ, ಗುರು ಶಂಭುಲಿಂಗ ನಿಮ್ಮ ದಿವ್ಯ ಪಾದ, ನಿಮ್ಮ ಪಾದ. ಮುಂದೆ ಹೇಳ್ತಾರೆ, ದಿಟ್ಟ ರಾವಣನು ರಜತಾಚಲ ಪರ್ವತವ ನೆತ್ತಿ, ರಜತಾಚಲ ಪರ್ವತವನ್ನು ಎತ್ತಕ್ಕೆ ಹೋದ. ದಿಟ್ಟ ರಾವಣನು ರಜತಾಚಲ ಪರ್ವತವ ನೆತ್ತಿ, ಬಿಟ್ಟಿತೋ ರಸ ತಳಕೆ ನಿಮ್ಮ ಪಾದ, ನಿಮ್ಮ ಪಾದ. ಅಸಮಟ್ಟದಕ್ಕೆ ರಾಸಗಳ ಸಂಗೀತದ್ರಿ ಕಣ್ಣಾಮಿ ಅದಕ್ಕೇನಿದೆ. दिट्ट रावण गुरूंच्या पाय किती पवित्र आहे. रामप्रभूंचा पाय विषम पाय. फक्त त्या दगडीला पाय लागला, अहल्या जिवंत झाली. शक्ती पादस्पर्श म्हणतात. प्रभू पाद ಯಾರಿಗಿತ್ತು? ಕಂಸ ಮಾಮಾಗ ಮೋಕ್ಷಕ್ಕೆ ಹೋದ ಕಂಸ. ಎರಡದು ಹನುಮಂತರಾಯ ಸೇತು ಕಟ್ಟುವಾಗ ಆ ಇನಿಚಿ ಇರ್ತೈತಿ ನೋಡ್ರಿ, ನೀವೇನಕ್ಕಾಗುತ್ತಾ ಏನಂತೀರ? ಆ ಸೇತು ಕಟ್ಟುವಾಗ ಕಲ್ಲು ಅದು ಕಲ್ಲು ಯಾಯ್ತಿದ್ದ ಜೈ ಶ್ರೀರಾಮ್ ಅಂತೇಳಿ ಫಕ್ತ ಸ್ವಲ್ಪ ಪಾದ ತಾಕಿತ್ತದ, 3ನೇ ಪಾದ ಹನುಮಂತರಾಯ. ಅದಕ್ಕೆ ರಗತ್ ಬರಾಕಿ ಮೂತಿ ಬಡಿಸ್ಯಾರ, ಕಳ್ಳಿ ಬಡದ್ ರಗತ್ ಬರಾಕಿತ್ತು. ರಾಮಪ್ರಭು ನೋಡಿದ, ಆಹಾ ಪಶು ಎಷ್ಟು ಪಾಪ ತ್ರಾಸ್ತು ಅಂತು, ಹನುಮಂತರಾಯ ನೋಡಿಲ್ಲ ಅಂತ ಎತ್ತಿಕೊಂಡ ಅದ್ರ ಬಾಯಾಗ ನೀರು ಹಾಕಿದ, ಮತ್ತೆ ಎದಿಗೆ ಹಚ್ಚಿಕೊಂಡ ಪ್ರಭು ರಾಮ. ಆ ಇನಿಚಿ ಪ್ರೇಮದಿಂದ ನೀರಾಗ ಹೋಗೋದು, ತನ್ನ ಮೈ ಜಾಡಿಸೋದು, ಉಸಕ್ಕೆ ಚಲ್ತಿತ್ತ. ಸೇತು ಮ್ಯಾಗ ಬಂದ ರಾಮ ಸೇತು ಮ್ಯಾಗ. ಇಷ್ಟು ಸಣ್ಣ ಪ್ರಾಣಿ ನನ್ನ ಸೀತಾನ ಸಲುವಾಗಿ ಇಷ್ಟು ಸೇವಾ ಮಾಡಕ್ ಬಂದೈತಿ. ಪ್ರೀತಿಯಿಂದ 3 ಬಳ್ಳಿ ಎಳ್ದ, ಇನ್ನವರೆಗೂ 3 ಬಳ್ಳಿ ಅದಾವ. ಗುರು ಕೃಪಾ ಅಂತ. होता तुमची कृपा पशु बोले वेद, निर्जीव चालविले भिंती महिमा अगाध. संता संगी सर्व काळ अखंड प्रेमाच्या ಎಂದೆಂದೂ ತಿರುಗಲು मनुष्या ಕೊಟ್ಟಿದ್ದು मणितानका. तुम्ही मी देणं घेणं करतो घरापर्यंत तेवढं. गुरु दिलेलं कधीही जात नाही. वित्त अपहारಕ ಚಿತ್ತ ಅಪಹಾರೆ. ಚಿತ್ತದೊಳಗಿಂದ ಯಾವಂಗೂ ತುಡುಗು ಮಾಡಕ್ ಬರೋದಿಲ್ಲ. ಬರ್ತೈತಿ ज्ञान. चित्ता वित्त म्हणजे पैसा कोणीतरी हरवत नाही. ज्ञान मात्र कोणी हरवत नाही, तो देणारा गुरु आहे. ಅದಕ್ಕೆ ಆ ಇನಿಚಿಗೆ ಕೊಟ್ಟಿದ್ದಕ್ಕ ವಿನಿಚಿ ಅಂತೂ ಧನ್ಯ ಧನ್ಯ ಪ್ರಭುರಾಮ ಸ್ವಾಮಿ. ನನ್ನ ಜೀವನದಾಗ ಹನುಮಂತರಾಯ ಮುದ್ದಮ್ ತುಳಿದಿಲ್ಲ, ಪಾಡಾಗೈತಿ. ಅವ ಮುದ್ದಮ್ ತುಳ್ದಾವ ಯಾವ ರಾಕ್ಷಸ ಉಳಿದಿಲ್ಲ. ಹನುಮ ಅವ ಕೊಂದ ಬಿಟ್ಟಿದ ನಾವು ರಾಕ್ಷಸನ. ಆದ್ರೆ ನೋಡಿದ ಕಾಲ್ ತಕ್ಕಿದಕ್ಕೆ ನಂಗೆ ಪೆಟ್ಟು ಬಿತ್ತು. ಹನುಮಂತರಾಯನ ಪಾದ ಪವಿತ್ರ ಪಾದ ನನಗೆ ಹೈತಂತ ರಾಮ ದರ್ಶನ ಆತ್ ನನಗಂತ. ಯಾವುದು ಇನಿಚಿ ಮರಾಠಿ ಮನೆ काय म्हणते खारुताई. ಎಷ್ಟು ಸೂಕ್ಷ್ಮ ಐತ್ರಿ ಅದ ಸಣ್ಣ ಪ್ರಾಣಿ. ಖರೆ ರಾಮಪ್ರಭುವಿನ ಪ್ರೀತಿ ಎಷ್ಟೈತಿ. ಇಲ್ಲಿ ಧನಿಕ ರೊಕ್ಕಿದ್ದವ ಭಕ್ತನಾಕ್ ಬರುದಿಲ್ಲ. ಸಣ್ಣವ್ ಬಡವದಾನಂದ್ರು ಅವು ಬರಬೇಕು. ಕೋಟಿ ಗಂಟೆ ಬಿಲ್ಡಿಂಗ್ ಕಟ್ಟಿದಂದ್ರ ಅವು ಬರಬೇಕು. ಅದಕ್ಕೆ ಸಂತ ಸಿಂಗ ಸರ್ವಕಾಳ ಅಖಂಡ ಪ್ರೇಮಾಚ ಕಲ್ಲೋಳ पंढरीच्या वार करे वारी चुकवणी मनामध्ये. हेची व्हावी माझी आस, हेची व्हावी माझी आस, हेची व्हावी माझी आस, हेची व्हावी
आहे